ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣ ನಿದ್ರೆಯಾ ಕಲಹೇನವ ಅನ್ನುತ್ತೆ ಒಂದು ಸುಭಾಷಿತ. ಸಮಯದ ಅತ್ಯಂತ ಸದುಪಯೋಗಕ್ಕಾಗಿ ಭಾಗ್ಯಶಾಲಿಗಳಾಗಿ ನಾವಿಲ್ಲಿ ಸೇರಿದ್ದೇವೆ. ಕರ್ನಾಟಕ ಗಮಕ ಕಲಾ ಪರಿಷತ್ತು ರಿಜಿಸ್ಟರ್ ಬೆಂಗಳೂರು, ಜಿಲ್ಲಾ ಸಮಿತಿ ತುಮಕೂರು, ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ತುಮಕೂರು, ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ ತುಮಕೂರು ಮಹಾನಗರ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಕವಿ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿಯ ಭೀಷ್ಮ ಪರ್ವ ಗಮಕ ಹಬ್ಬ 2026 ರಾಜ್ಯ ಮಟ್ಟದ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಕ್ಷೇತ್ರ ದೇವತೆ ವಾಸವಿ ಅಮ್ಮನವರಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಗುರು ಕೀರ್ತಿಶೇಷ ತುಮಕೂರು ಸುನಂದಮ್ಮನವರಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಗಮಕ ಹಬ್ಬ 2023 ಇಂದು 3ನೇ ದಿನ. ಗಮಕ ಹಬ್ಬ ಕ್ಷಮೆಯಲ್ಲಿ ಗಮಕ ಹಬ್ಬ 2026 3ನೇ ದಿನ. ವಿನಯ ವಿಧೇಯತೆಗೆ ಕರಗಿದ ಭೀಷ್ಮ ದ್ರೋಣರು ಇಂದಿನ ಕಾರ್ಯಕ್ರಮದ ವಾಚನಕಾರರಾಗಿ ನಮ್ಮೊಂದಿಗಿದ್ದಾರೆ. ಶ್ರೀಮತಿ ಮೀನಾಕ್ಷಿ ಭಟ್ ಚಿತ್ರದುರ್ಗ ಹಾಗೂ ವ್ಯಾಖ್ಯಾನಕಾರರಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪಾವಗಡ ರೇಣುಕಾ ಪ್ರಸಾದ್ ತುಮಕೂರು. ಈ ಗಣ್ಯರನ್ನ ವೇದಿಕೆಗೆ ಪ್ರೀತಿಯಿಂದ ಕರೆದುಕೊಂಡು ಬರಬೇಕಂತ ಹೇಳಿ ಪದಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಲ್ಲಿ ಒಂದು ಸವಿನಯ ವಿನಂತಿ. ಎಲ್ಲರೂ ಕೂಡ ತಮ್ಮ ಮೊಬೈಲ್ ಅನ್ನ ನಿಷ್ಕ್ರಿಯಗೊಳಿಸಿಕೊಳ್ಬೇಕು. ರಸಾಭಾಸ ಆಗದ ಹಾಗೆ, ಕಾರ್ಯಕ್ರಮಕ್ಕೆ ತೊಂದರೆ ಆಗದೇ ಇದ್ದ ಹಾಗೆ ಎಲ್ಲರೂ ಕೂಡ ಸೈಲೆಂಟ್ ಮೋಡಲ್ಲಿ ತಮ್ಮ ತಮ್ಮ ಮೊಬೈಲ್ ಅನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಒಂದು ವಿನಂತಿ. ಪ್ರಾರ್ಥನೆ ಕುಮಾರಿ ಸಿಂಧು ಶ್ರೀ ಇವರಿಂದ. ಹಲಗೆ ಬಳಪವ ಪಿಡಿಯದೊಂದಗಳಿಗೆ ಪದ ಬಿಟ್ಟಳು ಪದೊಂದಗಳಿಗೆ ಪರರೊಡ್ಡವದ ರೀತಿಯ ಕೊಳ್ಳದಗಳಿಗೆ ಬಳಸಿ ಬರೆಯಲು ಕಂಠಪತ್ರದ ಉಲುಗೆಡದಗಳಿಗೆ ಎಂಬೀ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಗೆ ಎಂಬೀ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಗೆ ತಿಳುಕಿದನು ಭಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರವಿಲ್ಲ. ಬಣವು ಕವಿಗಳ ಲೆಕ್ಕಿಪನೆ ಸಾಗೆಳಿಸದೆಯೋ ಶುಕರೂಪನಲ್ಲವೇ ಕುಣಿಸಿನಗನೆ ಕವಿ ಕುಮಾರ ವ್ಯಾಸನುಳಿದವರ ಅತ್ಯಂತ ಸುಮಧುರವಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ಕುಮಾರಿ ಸಿಂಧುಶ್ರೀ ಅವರಿಗೆ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮದ
ಅತಿಥಿಗಳಾಗಿ ನಮ್ಮೊಂದಿಗೆ ಇರಬೇಕಾದವರು ಶ್ರೀ ಜಿ ರಾಮಮೂರ್ತಿ ಸರ್ ಇವರು. ಅನಿವಾರ್ಯ ಕಾರಣದಿಂದ ಬೆಂಗಳೂರಿಂದ ಬರುವುದು ಸ್ವಲ್ಪ ತಡವಾಗುತ್ತೆ, ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ತದನಂತರದಲ್ಲಿ ಬಂದು ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಶ್ರೀ ರಾಮಮೂರ್ತಿಜಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಮಿತಿಯ ಪರವಾಗಿ, ಗಮಕ ಹಬ್ಬದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಅವರ ಅನುಪಸ್ಥಿತಿಯಲ್ಲಿ ಕೋರ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ವಿನಯ ವಿಧೇಯತೆಗೆ ಕರಗಿದ ಭೀಷ್ಮ ದ್ರೋಣರು ಎಂಬ ಕಥಾಭಾಗಕ್ಕೆ ದನಿಯಾಗಿ ವಾಚನಕಾರರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಮೀನಾಕ್ಷಿ ಭಟ್ ಚಿತ್ರದುರ್ಗ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ಚಿತ್ರದುರ್ಗದ ಗಮಕ ಕಲಾಭಿಮಾನಿಗಳ ಸಂಘದ ಕಾರ್ಯದರ್ಶಿಗಳಾಗಿ 30 ವರ್ಷಗಳಿಂದ ಶಾರದಾ ಸಂಗೀತ ಶಾಲೆ ನಡೆಸುತ್ತಿದ್ದಾರೆ. ಗಮಕ ಮತ್ತು ಸಂಗೀತ ಶಿಕ್ಷಣವನ್ನು ಅನೇಕ ಮಕ್ಕಳಿಗೆ ತಮ್ಮ ವಿದ್ಯೆಯನ್ನು ದಾರಿ ಎರಿತಾ ಇದ್ದಾರೆ. ದೂರದರ್ಶನದಲ್ಲಿ, ಆಕಾಶವಾಣಿಯಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಗಮಕ ಕಾರ್ಯಕ್ರಮವನ್ನು, ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ, ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀಮತಿ ಮೀನಾಕ್ಷಿ ಭಟ್ ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಗಮಕ ಹಬ್ಬದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಹಾಗೆಯೇ ನಮ್ಮ ಇಂದಿನ ಗಮಕ ಕಾರ್ಯಕ್ರಮಕ್ಕೆ ವ್ಯಾಖ್ಯಾನಕಾರರಾಗಿ ನಮ್ಮೊಂದಿಗಿರುವವರು ಡಾಕ್ಟರ್ ಪಾವಗಡ ರೇಣುಕಾ ಪ್ರಸಾದ್ ಇವರು. ಅವರ ಪರಿಚಯವನ್ನು ಮಾಡಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ನಮ್ಮವರೇ. ಬಹಳಷ್ಟು ಬಾರಿ ಅವರ ವ್ಯಾಖ್ಯಾನವನ್ನು ಕೇಳಿ ಆನಂದಿಸಿ ಅನುಭವಿಸಿದವರಿದ್ದೇವೆ. ಡಾಕ್ಟರ್ ಪಾವಗಡ ರೇಣುಕಾ ಪ್ರಸಾದ್ PR ಇವರು ಗಮಕ ವ್ಯಾಖ್ಯಾನಕಾರರು, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸಾಹಿತ್ಯ ಚಿಂತಕರು, ಭಾಷಣಕಾರರು, ಗಮಕ ಗುರುಗಳಾದ ಕೀರ್ತಿಶೇಷ ತುಮಕೂರು ಸುನಂದರ್ ಅವರ ಶಿಷ್ಯರು. ಪ್ರಸ್ತುತ ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ನ ಖಜಾಂಚಿಗಳಾಗಿದ್ದಾರೆ. ಅಭ್ಯುದಯ ಅನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ ಸಾಹಿತ್ಯ ಕೃತಿಗಳ ಪರಿಚಯವನ್ನು ಮಾಡುವಂತಹ ಒಂದು ಮಹತ್ತರವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 3 ಪುಸ್ತಕಗಳು ಪ್ರಕಟಗೊಂಡಿವೆ. ಗಮಕ ವ್ಯಾಖ್ಯಾನಕಾರರಾಗಿ ರಾಜ್ಯದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟ ಕೀರ್ತಿ ಅವರದ್ದು. ಇವತ್ತು ವಾಚನಕಾರರಾಗಿ ನಮ್ಮೊಂದಿಗಿದ್ದಾರೆ. ಗಮಕ ಹಬ್ಬದ ವತಿಯಿಂದ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ, ಗೌರವ ಸಮರ್ಪಣೆ. ವ್ಯಾಖ್ಯಾನಕಾರರಾಗಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವಾಚನಕಾರರಾಗಿ ಆಗಮಿಸಿದಂತಹ ಶ್ರೀಮತಿ ಮೀನಾಕ್ಷಿ ಭಟ್ ಅವರ ಪತಿ ಶ್ರೀ ಗಣಪತಿ ಭಟ್ ಅವರು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗೆ ಅವರ ಸ್ನೇಹಿತರಾದಂಥ ಶ್ರೀ ಬಸವರಾಜ್ ಹಾಗೂ ಶ್ರೀಮತಿ ಜ್ಯೋತಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಗಮಕಾಭಿಮಾನಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಗಮಕ ಹಬ್ಬ 2026ರ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಎಲ್ಲ ಗಮಕ ಅಧ್ಯಾಪಕರುಗಳಿಗೆ, ಗಮಕಾಭಿಮಾನಿಗಳಿಗೆ, ನೆರೆದ ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ದತ್ತಿ ವಾಚನ ಶ್ರೀಮತಿ SG ಭಾರತಿ ಇವರು ನಡೆಸಿಕೊಡ್ತಾ ಇದ್ದಾರೆ.